ಹಲೋ ಮಕ್ಕಳೇ, ಹೇಗಿದ್ರಿ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ಆ್ಯಂಡ್ ಇದು ನಿಮ್ಮ ಚಾನೆಲ್ ನ್ಯಾಚುರಲ್ ಫಿಲಾಸಫಿ. ಓಕೆ ಮಕ್ಕಳೇ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಈ ಆಕ್ಸಿಲರೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಕ್ಸಿಲರೇಷನ್ ಕಾನ್ಸೆಪ್ಟ್ ಹೇಗೆ ಬಂತು, ಈ ಗೆಲಿಲಿಯೋ ಅನ್ನೋ ಒಬ್ಬ ಸೈಂಟಿಸ್ಟ್ ಹೇಗೆ ಈ ಕಾನ್ಸೆಪ್ಟನ್ನು ತಂದ, ಇದರ ನೆಸೆಸಿಟಿ ಏನಿತ್ತು ಆ ಟೈಮ್ನಲ್ಲಿ, ಎಲ್ಲವನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ಆಕ್ಸಿಲರೇಷನ್ ಅನ್ನೋದು ಮೊದಲಿಗೆ ಈ ಫ್ರೀ ಫಾಲ್ನಲ್ಲಿ ಮಾತ್ರ ಡಿಸ್ಕಸ್ ಮಾಡಿದ್ರು, ಮತ್ತೆ ಈ ಇನ್ಕ್ಲೈನ್ಡ್ ಪ್ಲೇನ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಡಿಸ್ಕಸ್ ಮಾಡಿದ್ರು. ಮತ್ತೆ ಅದನ್ನು ಸರ್ ಐಸಾಕ್ ನ್ಯೂಟನ್ ಅಂತ ಹೇಳೋರು ಜನರಲೈಸ್ ಮಾಡ್ತಾರೆ. ಅಂತ ಹೇಳಿದ್ರೆ ಹಾರಿಜಾಂಟಲ್ ಮೋಷನಿಗೂ ಈ ಆಕ್ಸಿಲರೇಷನ್ ಕಾನ್ಸೆಪ್ಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ಎ ಅನ್ನೋ ಸಿಂಬಲ್ ಅನ್ನ ತರ್ತಾರೆ. ಗೆಲಿಲಿಯೋ ಕೊಟ್ಟಿದ್ದು ಜಿ, ಸ್ಮಾಲ್ ಲೆಟರ್ ಜಿ, ಬಟ್ ನ್ಯೂಟನ್ ಕೊಟ್ಟಿದಂತ ಸಿಂಬಲ್ ಏನು, ಎ. ಓಕೆ, ಎಸ್. ಇವತ್ತಿನ ದಿನ ನಾವು ಈ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಓಕೆನಾ? ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಮಕ್ಕಳೇ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರೀತೀನಿ ರಿಗಾರ್ಡಿಂಗ್ ಟು ದಿಸ್ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಆಗಿರಲಿ, ಆವರೇಜ್ ಆಕ್ಸಿಲರೇಷನ್ ಆಗಿರಲಿ, ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನ ಅಥವಾ ಪಾಯಿಂಟ್ಸ್ಗಳನ್ನ ಬರೀತೀನಿ. ಈ ಪಾಯಿಂಟ್ಸ್ಗಳು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೂ ಯುಟಿಲೈಸ್ ಆಗ್ಬೋದು ಕೆಲವೊಂದ್ಸರಿ. ಓಕೆನಾ? ಎಸ್. ಸಮ್ ಇಂಪಾರ್ಟೆಂಟ್ points regarding acceleration. Okay. ಇದರಲ್ಲಿ ಮಕ್ಕಳೇ ಒಂದು ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ, a particle increases its speed in a equal intervals of time in or equal intervals in equal intervals of time Okay, a particle increases its speed in equal intervals of time, ಅಥವಾ equal amounts ಅಂತಾನೆ ಹೇಳ್ಬೋದು. in a equal amount in equal intervals of time, then such acceleration is called uniform acceleration. Okay ಮಕ್ಕಳೇ, a particle increases its speed in an equal amount in equal intervals of time ಅಂತ ಹೇಳಿದ್ರೆ ಏನು? ಫಾರ್ ಎಕ್ಸಾಂಪಲ್ ಮಕ್ಕಳೇ, ಇಲ್ಲಿಂದ ಪಾರ್ಟಿಕಲ್ ಟ್ರಾವೆಲ್ ಆಗಲಿ ಸ್ಟಾರ್ಟ್ ಆಯಿತು. ಇದು 0, 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, ಎಲ್ಲ ಸೆಕೆಂಡ್ಸ್ ಇದು ಟೈಮ್. ಇದು ನೆಕ್ಸ್ಟ್ ಬಂದು 4 ಸೆಕೆಂಡ್. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಕ್ಕಳೇ, 1 ಸೆಕೆಂಡ್ ಟೈಮ್ ನಲ್ಲಿ ಪಾರ್ಟಿಕಲ್ ವೆಲಾಸಿಟಿ 1 ಮೀಟರ್ ಪರ್ ಸೆಕೆಂಡ್ ಇದೆ. 2 ಸೆಕೆಂಡ್ ಟೈಮ್ ನಲ್ಲಿ 2 ಮೀಟರ್ ಪರ್ ಸೆಕೆಂಡ್ ಆಯ್ತು, ವೆಲಾಸಿಟಿ ಇನ್ಕ್ರೀಸ್ ಆಯ್ತು. 3 ಸೆಕೆಂಡಿಗೆ ಬಂದಾಗ 3 ಮೀಟರ್ ಪರ್ ಸೆಕೆಂಡ್ ಆಯ್ತು. 4 ಸೆಕೆಂಡಿಗೆ ಬಂದಾಗ 4 ಮೀಟರ್ ಪರ್ ಸೆಕೆಂಡ್ ಆಯ್ತು. ವೆಲಾಸಿಟಿ ವ್ಯಾಲ್ಯೂ ಏನಾಗ್ತಾ ಹೋಗ್ತಾ ಇದೆ, ಇನ್ಕ್ರೀಸ್ ಆಗಿ ಹೋಗ್ತಾ ಇದೆ. ಯಾವ ತರ ಇನ್ಕ್ರೀಸ್ ಆಗ್ತಿದೆ ನೋಡಿ, ಇಲ್ಲಿದು ವೆಲಾಸಿಟಿ 2, ಇಲ್ಲಿದು ವೆಲಾಸಿಟಿ 1. ಡಿಫರೆನ್ಸ್ ಎಷ್ಟು ಎರಡಕ್ಕೂ? 1 ಮೀಟರ್ ಪರ್ ಸೆಕೆಂಡ್. ಇದೆರಡಕ್ಕೂ ಡಿಫರೆನ್ಸ್ ಎಷ್ಟು? 1 ಮೀಟರ್ ಪರ್ ಸೆಕೆಂಡ್. ಇದೆರಡಕ್ಕೂ ಡಿಫರೆನ್ಸ್ ಎಷ್ಟು? 1 ಮೀಟರ್ ಪರ್ ಸೆಕೆಂಡ್. ಟೈಮ್ ಡಿಫರೆನ್ಸ್ ನೋಡಿ, 1 ಸೆಕೆಂಡ್, ಟೈಮ್ ಡಿಫರೆನ್ಸ್ 1 ಸೆಕೆಂಡ್, ಟೈಮ್ ಡಿಫರೆನ್ಸ್ 1 ಸೆಕೆಂಡ್. ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ನಲ್ಲಿ ವೆಲಾಸಿಟಿ ಈಕ್ವಲ್ ಅಮೌಂಟ್ ನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅಂತ ಸಿಚುವೇಶನ್ ಅನ್ನ, ಪಾರ್ಟಿಕಲ್ ಏನಾದ್ರೂ ಈ ತರ ಸಿಚುವೇಶನ್ ಅಥವಾ ಈ ತರ ಮೋಷನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ, ಅಂತ ಸ್ಟೇಟ್ ಆಫ್ ಮೋಷನ್ ಅನ್ನ ಯೂನಿಫಾರ್ಮ್ ಆಕ್ಸಿಲರೇಷನ್ ಮೋಷನ್ ಅಂತ ಕರಿತೀವಿ. ಏನು? ಯೂನಿಫಾರ್ಮ್ ಆಕ್ಸಿಲರೇಷನ್. ಇವಾಗ ಏನಾದ್ರು a particle increases its speed in unequal amount, equal ಬದಲಾಗಿ unequal amount in equal intervals of time ಅಂತ ಬರ್ಕೊಂಡ್ರೆ, ಅಂತ ಕೇಸ್ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಆಗ್ತದೆ. ಓಕೆನಾ? ಯೂನಿಫಾರ್ಮ್ ಆಕ್ಸಿಲರೇಷನ್, ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಎರಡಕ್ಕೂ ಡಿಫರೆನ್ಸ್ ಗೊತ್ತಿರಬೇಕು. ಪಾರ್ಟಿಕಲ್ increases its speed with equal amount in equal intervals of time, ಆಗ ಯೂನಿಫಾರ್ಮ್. ಅನ್ಈಕ್ವಲ್ ಅಮೌಂಟ್ ಅದು ನಾನ್ ಯೂನಿಫಾರ್ಮ್. ಓಕೆನಾ? ಅದೊಂದು ಪಾಯಿಂಟ್ ನ ಯೋಚನೆ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಇಫ್ ಅ ಪಾರ್ಟಿಕಲ್ accelerates
a particle accelerates in time t1 with an acceleration k1, and the particle accelerates in time t2 with an acceleration k2, then the average acceleration of the particle is, so a average value na ಬರಿಬೇಕು ನಾನೀಗ. so a average is equal to a1 t1 plus a2 t2 divided by t1 plus t2. ಈ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ ಮಕ್ಕಳು. ಇನ್ ಕೇಸ್ ಏನಾದ್ರು n ನಂಬರ್ ಆಫ್ ಆಕ್ಸಲರೇಷನ್ ಇದ್ರೆ a1 t1 plus a2 t2 plus a3 t3 ಅಪ್ ಟು ಎಲ್ಲಿ ಗಂಟೆ ಹೋಗ್ತದೆ ಅದು an tn ಗಂಟೆ ಹೋಗ್ತದೆ. ಸೊ ಡಿನಾಮಿನೇಟರ್ ಕೂಡ ಪ್ಲಸ್ t3 ಅಲ್ಲಿಂದ tn ಗಂಟೆ ಹೋಗ್ತದೆ. ಓಕೆ, ಬಟ್ ನಾವು ಈ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ತಗೊಂಡಿರೋದು ಬರೀ 2 ಆಕ್ಸಲರೇಷನ್ ಮಾತ್ರ. ಸೊ ಅದರಿಂದ ಇಲ್ಲಿಗೆ ಸ್ಟಾಪ್ ಮಾಡುವ ಅದನ್ನ. ಓಕೆ, ಎಸ್. ಸೊ ಇಕ್ವೇಶನ್ ಏನು, a1 t1 plus a2 t2 divided by t1 plus t2. ಓಕೆ, ಸೊ ಈ ಇಕ್ವೇಶನ್ ಸಿಮಿಲರ್ ಕೈಂಡ್ ಆಫ್ ಇಕ್ವೇಶನ್ ಮಕ್ಕಳೇ ನಾವು ಆವರೇಜ್ ವೆಲಾಸಿಟಿಯಲ್ಲೂ ಒಂದ್ಸರಿ ನೋಡಿದ್ದು. ಆವರೇಜ್ ವೆಲಾಸಿಟಿನಲ್ಲಿ ಡಿಫ್ರೆಂಟ್ ಕೇಸಸ್ ಬರ್ತದೆ. ಆ ಕೇಸಸ್ ನಲ್ಲಿ ಈ ಒಂದು ಕೇಸ್ v1 t1 plus v2 t2 divided by t1 plus t2. ಸೊ ಈ ಒಂದು ಕೇಸನ್ನು ನಾವು ಅನಲೈಸ್ ಮಾಡಿದ್ವಿ ಅಲ್ವಾ. ಸೊ ಅಲ್ಲಿ ನಾನು ಡಿರೈವೇಶನ್ ಮಾಡಿದ್ದೀನಿ. ಸೇಮ್ ಕೈಂಡ್ ಆಫ್ ಡಿರೈವೇಶನ್ ಅನ್ನು ಇಲ್ಲೂ ನಾವು ಮಾಡ್ಕೋಬಹುದು, ಇದನ್ನು ಪ್ರೂವ್ ಮಾಡ್ಕೋಬಹುದು. ಓಕೆನಾ, ಎಸ್. ಸೊ ಫೈನಲ್ ಇಕ್ವೇಶನ್ ಅನ್ನ ಅಥವಾ ಫೈನಲ್ ರಿಸಲ್ಟ್ ಅನ್ನ ನಾವು ಹಾಗೆ ಇಟ್ಕೊಳ್ಳುವ. ಸೊ ಸಮ್ ವೇರ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯೂಸಿಗೆ ಬರ್ಬೋದಿತ್ತು. ಓಕೆನಾ, ಎಸ್. ಸೊ ಇಲ್ಲಿ ನಾವು ಯೂನಿಫಾರ್ಮ್ ಆಕ್ಸಲರೇಷನ್, ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಮತ್ತೆ ಈ ಆವರೇಜ್ ಆಕ್ಸಲರೇಷನ್ ಒಂದು ಫಾರ್ಮುಲಾವನ್ನ ತಿಳ್ಕೊಂಡಿದೀವಿ. ಓಕೆನಾ, ಇನ್ನೊಂದು ಪಾಯಿಂಟ್ ಇದೆ ಮಕ್ಕಳೇ, ಈ ಆಕ್ಸಲರೇಷನ್ಗೆ ಇನ್ನೊಂದು ಫಾರ್ಮುಲಾ ಬರ್ತದೆ. ಅಂದ್ರೆ ಇನ್ನೊಂದು ವೇ ನಲ್ಲಿ ಆಕ್ಸಲರೇಷನ್ ಎಕ್ಸ್ಪ್ರೆಸ್ ಮಾಡುವುದು ಇನ್ಸ್ಟೆಡ್ ಆಫ್ dv/dt. ಓಕೆನಾ, ಸೊ ಅದು ಯಾವ ವೇ ಅಂತ ನೋಡ್ಕೊಳ್ಳಿ. ಸೊ ವಿಡಿಯೋ ಪಾಸ್ ಮಾಡ್ಕೊಂಡು ನೋಟ್ಸ್ ಬರ್ಕೊಳ್ಳಿ ಮಕ್ಕಳೇ. ಎಸ್, ಈಗ ಮೂರನೇ ಪಾಯಿಂಟ್ ಬರುವ. ಈಗ ಏನಿದು ಮೂರನೇ ಪಾಯಿಂಟ್, ದ ಆಕ್ಸಲರೇಷನ್ can also be written as a is equal to v into dv by dx. ಈ ತರ ಬರೀತೀವಿ. ಈ ಇಕ್ವೇಶನ್ ಹೇಗೆ ಬಂತು? ಫಸ್ಟ್ ಆಫ್ ಆಲ್ a is equal to dv by dt. ಹೌದು ತಾನೆ? The rate of change of velocity at a given instant of time is called ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್. ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಗೆ ಇರುವಂತ ಫಾರ್ಮುಲಾ ಅದಲ್ವಾ. ಎಸ್, ದಟ್ ಈಸ್ ಈಕ್ವಲ್ ಟು, ಇವಾಗ ಈ ಈಕ್ವೇಶನ್ ನೋಡ್ಕೊಳ್ಳಿ, dv ಡಿವೈಡೆಡ್ ಬೈ dx. x ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್, dx ಡಿವೈಡೆಡ್ ಬೈ dt. ಇಲ್ಲಿ dx ಕ್ಯಾನ್ಸಲ್ ಆಗಿ ವಾಪಸ್ dv ಬೈ dt ನೇ ನಮಗೆ ಉಳಿಯುತ್ತೆ. ಓಕೆನಾ, ಸೊ ದಟ್ ಈಸ್ ಈಕ್ವಲ್ ಟು dx ಬೈ dt, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದನ್ನ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಉಳಿದಿರೋದು dv ಬೈ dx. ಸೊ ಆಕ್ಸಲರೇಷನ್ ಗೆ ವ್ಯಾಲ್ಯೂ ಏನು, v dv ಬೈ dx. ಸೊ ಈ ಫಾರ್ಮುಲಾ ನಮಗೆ ಸಿಗುತ್ತೆ. ಸೊ ಈ ತರನು ಕೂಡ ನಾವು ಆಕ್ಸಲರೇಷನ್ ಅನ್ನ ಏನ್ ಮಾಡುವುದು, ಎಕ್ಸ್ಪ್ರೆಸ್ ಮಾಡುವುದು. ಸೊ ಆಕ್ಸಲರೇಷನ್ ಗೆ ಇರುವಂತ ಎರಡು ಫಾರ್ಮುಲಾಗಳು ಇಂಪಾರ್ಟೆಂಟ್ ನಮಗೆ, dv ಬೈ dt ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್, ದಿಸ್ ಇಸ್ ಆಲ್ಸೋ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್. ಎರಡು ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಗೆ ಇರುವಂತ ಫಾರ್ಮುಲಾಗಳು. ಕ್ಲಿಯರ್ ಆಯ್ತು ಮಕ್ಕಳು? ಈ ಫಾರ್ಮುಲಾ ಇಲ್ಲಿಂದಾನೆ ಬಂದಿರುವಂತದ್ದು. ಓಕೆ, ಎಸ್. ಸೊ ಇದಿಷ್ಟಾಯ್ತು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ಟು ದ ಆಕ್ಸಲರೇಷನ್. ಬಟ್ ಎಲ್ಲೂ ಕೂಡ ಮಕ್ಕಳೇ ನಾನು ಇಂಪಾರ್ಟೆಂಟ್ ಪಾಯಿಂಟ್ ರಿಲೇಟೆಡ್ ಟು ಓನ್ಲಿ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಮೆನ್ಷನ್ ಮಾಡಿಲ್ಲ. ಓಕೆ, ಯೂನಿಫಾರ್ಮ್ ಆಕ್ಸಲರೇಷನ್ಗೂ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬಂದೇ ಬರ್ತದೆ. ಅದು ನೆಕ್ಸ್ಟ್ ಅಪ್ಕಮಿಂಗ್ ಲೆಕ್ಚರ್ ಸೀರೀಸ್ ಅಂದ್ರೆ ವಿಡಿಯೋಸ್ಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಓಕೆನಾ, ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಟು ದ ಆಕ್ಸಲರೇಷನ್ ಕಾನ್ಸೆಪ್ಟ್ ಮೇಲೆ ನೋಡ್ಕೊಂಡು ಹೋಗೋಣ ನಾವು.
ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ದ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಲ್ಲೂ ಕೆಲವೊಂದು ಪಾಯಿಂಟ್ಸ್ಗಳು ಬರ್ತದೆ. ಈ ಫ್ರೀಲಿ ಫಾಲಿಂಗ್ ಬಾಡಿ ಅಂತ ಹೇಳಿದ್ರೆ ಮೋಷನ್ ಅಂಡರ್ ಗ್ರಾವಿಟಿ ಡಿಸ್ಕಸ್ ಮಾಡಬೇಕಾದ್ರೆ ಇನ್ನೂ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಬರ್ತಾ ಹೋಗ್ತದೆ ಈ ಆಕ್ಸಿಲರೇಷನ್ ರಿಲೇಟೆಡ್. ಸೊ ಯಾವಾಗ ಪಾಯಿಂಟ್ ಅಂದ್ರೆ ಆ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತೀವಿ, ಆ ಟೈಮ್ ನಲ್ಲಿ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ಕೋಟ್ ಮಾಡ್ಕೊಂಡು ಆ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಎಸ್. ಸೊ ನೆಕ್ಸ್ಟ್ ಈಗ ಡೈರೆಕ್ಟ್ ಆಗಿ ನಾವು ಪ್ರಾಬ್ಲಮ್ಸ್ಗೆ ಹೋಗುವ ಮಕ್ಕಳೇ. ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಮೇಲೆ ಯಾವ ತರ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಥವಾ ಯಾವುದೆಲ್ಲ ಪ್ರಾಬ್ಲಮ್ಸ್ಗಳು ಕೇಳಬಹುದು. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಪ್ರಾಬ್ಲಮ್ಸ್ ಆನ್ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್. ಓಕೆ, first problem. If a particle is moving along in a straight line, so that its position at time t is given by x square is equal to t square plus 1. First stop. Find the acceleration of the particle. ಇದಾಗಿತ್ತು ಮಕ್ಕಳೇ ಕ್ವಶನ್. ಈಗ ಸೊ ಇಲ್ಲಿ ಅವರು ಡಿಸ್ಪ್ಲೇಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅನ್ನ ಅವ್ರು ಕೊಟ್ಬಿಟ್ಟಿದ್ದಾರೆ. ಓಕೆ, ಎಸ್. ಸೊ ಈ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅನ್ನ ಯೂಸ್ ಮಾಡ್ಕೊಂಡು ಈಗ ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಅವ್ರು ಕೊಟ್ಟಿರುವಂತಹ ಪೊಸಿಷನ್ ಅನ್ನ ನಾವು ಬರ್ಕೊಳ್ಳುವ ಹಾಗೆ. ಓಕೆ, ನಮಗೆ ಗೊತ್ತು ಮಕ್ಕಳೇ, ಆಕ್ಸಿಲರೇಷನ್ ಅಂತ ಹೇಳಿದ್ರೆ ಸೆಕೆಂಡ್ ಡಿರೈವೇಟಿವ್ ಆಫ್ ಅ ಪೊಸಿಷನ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಸೊ ಇವಾಗ ನಾವು ಪೊಸಿಷನ್ಗೆ ಈಕ್ವೇಶನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವ. ಸ್ಕ್ವೇರ್ ಇದೆ, ಆ ಕಡೆ ಹೋದ್ರೆ ಏನಾಗ್ತದೆ? ಸ್ಕ್ವೇರ್ ರೂಟ್ ಆಗ್ತದೆ. ರೂಟ್ ಟಿ ಸ್ಕ್ವೇರ್ ಪ್ಲಸ್ 1 ಆಗ್ತದೆ. ನೆಕ್ಸ್ಟ್ ಇದನ್ನ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ವೆಲಾಸಿಟಿ ಸಿಗುತ್ತೆ. ಒನ್ಸ್ ಅಗೇನ್ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆಕ್ಸಿಲರೇಷನ್ ಸಿಗುತ್ತೆ. ಓಕೆ, ಒಂದು ಸರಿ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಷನ್ ಆಫ್ x with respect to t is dx by dt, and here differentiation 1 divided by 2 root t square plus 1. Okay, so differentiation of root x with respect to x 1 divided by 2 root x. ಇದೇ ಫಾರ್ಮುಲಾವನ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಡಿಫರೆನ್ಶಿಯೇಷನ್ ಆಫ್ ದಿಸ್ ಫಂಕ್ಷನ್ ಅಂದ್ರೆ ರೂಟ್ ಟಿ ಸ್ಕ್ವೇರ್ ಪ್ಲಸ್ 1 ಇಸ್ ಲೈಕ್ ದಿಸ್. ಓಕೆ, 1 ಡಿವೈಡೆಡ್ ಬೈ 2 ರೂಟ್ ನೆಕ್ಸ್ಟ್ ಇಲ್ಲಿ ಏನಿದೆ ಓಕೆ ಅದನ್ನ ಇಲ್ಲಿ ಬರ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಇದನ್ನ ಒನ್ಸ್ ಅಗೇನ್ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕಾಗ್ತದೆ. ಸೊ ಆಲ್ರೆಡಿ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಆಗಿದೆ. ಸೊ ಇವಾಗ ಒಳಗಡೆ ಇಂಟರ್ನಲ್ಲಿ ಇರುವಂತ ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳುವ. ಅದ್ರ ಜೊತೆಗೆ ಸೊ ಇಲ್ಲಿ ಟಿ ಸ್ಕ್ವೇರ್ ಇದೆ, ಅದು 2t ಆಗ್ತದೆ. ಓಕೆ, ಈಗ ಒನ್ಸ್ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್. ಓಕೆ, ಸೊ 2 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಉಳಿದಿರೋದು ಟಿ ಡಿವೈಡೆಡ್ ಬೈ ರೂಟ್ ಟಿ ಸ್ಕ್ವೇರ್ ಪ್ಲಸ್ 1. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಮತ್ತೆ ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಇದೆ, ಎರಡೂ ಕೂಡ ವೇರಿಯೇಬಲ್ಸ್ ಇರೋದು. ಸೊ ಫಸ್ಟ್ ಕೋಶೆಂಟ್ ರೂಲ್ ಅನ್ನ ಅಪ್ಲೈ ಮಾಡಿ ಇಲ್ಲಿಗೆ. ಸೊ ಕೋಶೆಂಟ್ ರೂಲ್ ಅನ್ನ ಅಪ್ಲೈ ಮಾಡಿದ್ರೆ ಟಿ ಸ್ಕ್ವೇರ್ ಪ್ಲಸ್ 1 ರೂಟ್ ಟಿ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಬಂದು ಫಸ್ಟ್ ಫಂಕ್ಷನ್ ರೂಟ್ ಟಿ ಸ್ಕ್ವೇರ್ ಪ್ಲಸ್ 1 ಇಂಟು ಡಿಫ್ರೆನ್ಶಿಯೇಷನ್ ಆಫ್ ದ ನ್ಯೂಮರೇಟರ್ ಇಸ್ 1 ಮೈನಸ್. ನೆಕ್ಸ್ಟ್ ಸೊ ನ್ಯೂಮರೇಟರ್ ನಾಗೆ ಬರ್ಕೊಳ್ಳಿ. ಡಿಫ್ರೆನ್ಶಿಯೇಷನ್ ಆಫ್ ದ ಡಿನಾಮಿನೇಟರ್ ಡಿಫ್ರೆನ್ಶಿಯೇಷನ್ ಏನಾಗ್ತದೆ ಮತ್ತೆ 1/2 ರೂಟ್ ಟಿ ಸ್ಕ್ವೇರ್ ಪ್ಲಸ್ 1 ಇಂಟು 2t ಆಗ್ತದೆ. ಕ್ಲಿಯರ್ ಆಯ್ತಾ? ಎಸ್. ಸೊ ಇಲ್ಲೂ ಕೂಡ 2 ಮತ್ತೆ 2 ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿ ಸ್ಕ್ವೇರ್ ಗೆ ರೂಟ್ ಕ್ಯಾನ್ಸಲ್ ಆಗ್ತದೆ. ಸೊ ಏನು ಉಳಿಯುತ್ತೆ ಇಲ್ಲಿ? ರೂಟ್ ಟಿ ಸ್ಕ್ವೇರ್ ಪ್ಲಸ್ 1 ಮೈನಸ್ ಟಿ ಇಂಟು ಟಿ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಟಿ ಸ್ಕ್ವೇರ್ ಪ್ಲಸ್ 1 that divided by. ಓಕೆ, ಸೊ ಅದನ್ನು ಡಿವೈಡೆಡ್ ಬೈ. ಸೊ ಇಲ್ಲಿ ಉಳ್ಕೊಂಡಿರೋದು ಟಿ ಸ್ಕ್ವೇರ್ ಪ್ಲಸ್ 1. ಸೊ ಇಷ್ಟು ಸಿಕ್ತು ನಮಗೆ ಆನ್ಸರ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ನ್ಯೂಮರೇಟರ್ ನಲ್ಲಿ ರೂಟ್ ಟಿ ಸ್ಕ್ವೇರ್ ಪ್ಲಸ್ 1 ಅನ್ನು ನಾವು LCM ಆಗಿ ತಗೊಳ್ಬಹುದು. ಹೌದಲ್ವಾ? ಎಸ್. ಅದನ್ನ LCM ತಗೊಂಡ್ರೆ ನಮಗೆ ಮಕ್ಕಳೇ ಇಲ್ಲಿರುವಂತದ್ದು ಆಕ್ಸಿಲರೇಷನ್, ಇದು ಸೆಕೆಂಡ್ ಡಿರೈವೇಟಿವ್. ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಇದು LCM ಆಯ್ತು ಅಂದ್ರೆ ರೂಟ್ ಟಿ ಸ್ಕ್ವೇರ್ ಪ್ಲಸ್ 1. ಸೊ ಇದು ಇದ್ರ ಜೊತೆ ಮಲ್ಟಿಪ್ಲೈ ಆಗ್ತದೆ. ಮಲ್ಟಿಪ್ಲೈ ಆಗಿ ಟಿ ಸ್ಕ್ವೇರ್ ಪ್ಲಸ್ 1 ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಮೈನಸ್ ಟಿ ಸ್ಕ್ವೇರ್.
LCM ಕ್ಯಾನ್ಸಲ್ ಆಯ್ತು. ಓಕೆ, ಈ ಡಿನಾಮಿನೇಟರ್ ನಲ್ಲಿ ಇರುವಂತ ಟರ್ಮ್ ಟಿ ಸ್ಕ್ವೇರ್ ಪ್ಲಸ್ 1. ಓಕೆ, ಸೊ ಟಿ ಸ್ಕ್ವೇರ್ ಕ್ಯಾನ್ಸಲ್. ಎ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ ಟಿ ಸ್ಕ್ವೇರ್ ಪ್ಲಸ್ 1 ಇಂಟು ಟಿ ಸ್ಕ್ವೇರ್ ಪ್ಲಸ್ 1. ಓಕೆ, ಸೊ ಆಗ ಆಕ್ಸಲರೇಷನ್ ಏನಾಗ್ತದೆ 1 ಡಿವೈಡೆಡ್ ಬೈ, ಸೊ ಟಿ ಸ್ಕ್ವೇರ್ ಪ್ಲಸ್ 1 ಹೋಲ್ ಟು ದ ಪವರ್ 1/2 ಹೋಲ್ ಟು ದ ಪವರ್ 1. 1/2 ಪ್ಲಸ್ 1 3/2. ಓಕೆ, ಎಸ್ ನೋಡಿ ಮಕ್ಕಳೇ, ಇಲ್ಲಿ ಟಿ ಸ್ಕ್ವೇರ್ ಪ್ಲಸ್ 1 ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್. ಆಗ ಟಿ ಸ್ಕ್ವೇರ್ ಪ್ಲಸ್ 1 ಹೋಲ್ ಟು ದ ಪವರ್ 1/2 ಅಂತ ಹೇಳಿದ್ರೆ ಎಕ್ಸ್, ಹೌದಲ್ವಾ? ಸೊ ಆಗ ಟಿ ಸ್ಕ್ವೇರ್ ಪ್ಲಸ್ 1 ಹೋಲ್ ಟು ದ ಪವರ್ 1/2 ಹೋಲ್ ಕ್ಯೂಬ್ ಆಗೇನಾಗ್ತದೆ 1 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್. ಆಗ ಈ ಕ್ವಶನ್ ಆನ್ಸರ್ ಏನು? ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕ್ಯೂಬ್ ಆಫ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್. ಕ್ಲಿಯರ್ ಆಯ್ತಾ? ಸೊ ಈ ರೀತಿ ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗೋದು. ಒಂದು ಮಕ್ಕಳೇ ನಮಗೆ ಇಲ್ಲಿ ಡಿಫ್ರೆನ್ಶಿಯೇಷನ್ ಮಾಡುವಂಥದ್ದು ಚೆನ್ನಾಗಿ ಗೊತ್ತಿರಬೇಕು. ಸೊ ನಾವು ಮೊದಲೇ ಡಿಫ್ರೆನ್ಶಿಯೇಷನ್ ಅನ್ನ ಕಲ್ತಿರ್ಬೇಕು. ಸೊ ಈ ಡಿಫ್ರೆನ್ಶಿಯೇಷನ್ ಇಂಟಗ್ರೇಷನ್ ಕಾನ್ಸೆಪ್ಟ್ ಎಲ್ಲ ಕ್ಯಾಲ್ಕುಲಸ್ ಅನ್ನೋ ಒಂದು ಬ್ರಾಂಚ್ ಅಂಡರ್ ನಲ್ಲಿ ಬರ್ತದೆ ಮ್ಯಾಥಮೆಟಿಕ್ಸ್ ನಲ್ಲಿ. ಸೊ ನಿಮ್ಗೆ ಏನಾದ್ರು ಕ್ಯಾಲ್ಕುಲಸ್ ಸೀರೀಸ್ ಬೇಕು ಅಂತ ಅನ್ಸಿದ್ರೆ, ಸೊ ನಮಗೆ ಡಿಫ್ರೆನ್ಶಿಯೇಷನ್ ಇಂಟಗ್ರೇಷನ್ ಇನ್ನೂ ಕಲಿಸಿಲ್ಲ, ಸೊ ಇನ್ನೂ ಕಲ್ತಿಲ್ಲ ನಾವು, ಸೊ ನಮಗೆ ಕ್ಯಾಲ್ಕುಲಸ್ ಸಪರೇಟ್ ಸೀರೀಸ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ, ನಾನು ಕ್ಯಾಲ್ಕುಲಸ್ ಸಪರೇಟ್ ಸೀರೀಸ್ ಅನ್ನ ಮಾಡ್ತೀನಿ. ಓಕೆನಾ? ಎಸ್, ಯಾವಾಗ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಮುಗಿದ ಮೇಲೆ. ಕ್ಲಿಯರ್? ಓಕೆ, ಸೊ ಮುಂದಿನ ಕ್ವಶನ್ಗೆ ಹೋಗುವ ಮಕ್ಕಳೇ. ಎಸ್, ಕ್ವಶನ್ ನಂಬರ್ 2. ಎಸ್, similar kind of questions ane ತಗೊಳ್ಳುವ. Question number 2. If a particle is moving in one dimension and it have a unit mass. Okay, its velocity varies with position as given by v of x is equal to beta x power minus 2n. Okay na? So where beta and n are constants, then find the acceleration of the particle in terms of position x, ಓಕೆನಾ? ಎಸ್, ಸೊ ನೋಡಿ ಮಕ್ಕಳೇ, ಗಿವನ್ ಏನಂತ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ಳುವ. ಬೀಟಾ ಎಕ್ಸ್ ಪವರ್ ಮೈನಸ್ 2n. ಓಕೆ, ಸೊ ಇಲ್ಲಿ ಬೀಟಾ ಮತ್ತೆ ಎನ್ ಅನ್ನೋದು ಕಾನ್ಸ್ಟೆಂಟ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಓಕೆ, ಎಸ್. ಸೊ ಕೊಟ್ಟಿರುವಂತದ್ದು ವೆಲಾಸಿಟಿ. ಇವಾಗ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು? ಆಕ್ಸಿಲರೇಷನ್. ಕರೆಕ್ಟ್ ತಾನೆ? ಇಲ್ಲೆಲ್ಲೂ ಕೂಡ ವೆಲಾಸಿಟಿ ಟೈಮ್ ಜೊತೆ ವೇರಿ ಆಗ್ತಿರೋದನ್ನ ರೆಪ್ರೆಸೆಂಟ್ ಮಾಡಲೇ ಇಲ್ಲ. ಅವ್ರು ಏನೇನು ರೆಪ್ರೆಸೆಂಟ್ ಮಾಡಿದ್ದಾರೆ? ವೆಲಾಸಿಟಿ ವೇರೀಸ್ ವಿತ್ ಪೊಸಿಷನ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಆಗ ನಾವು ಈ ಆಕ್ಸಿಲರೇಷನ್ ಅನ್ನ dv/dt ಅಂತ ಬರ್ಕೊಂಡ್ರೆ ನಾವು ಇಲ್ಲೇನು ಸೊಲ್ಯೂಷನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಆ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಲ್ಲಿ ಲಾಸ್ಟ್ ಪಾಯಿಂಟ್ ಬರ್ದಿದೆ ನೋಡಿ ಮಕ್ಕಳೇ. ನಾನು ಲಾಸ್ಟ್ ಪಾಯಿಂಟ್ ಏನ್ ಹೇಳ್ತು? ಆಕ್ಸಿಲರೇಷನ್ ಅನ್ನು ಈಗೂ ಬರೀಬಹುದು. ನೆಕ್ಸ್ಟ್ dv/dx dx/dt. ಇಲ್ಲಿ dx ಕ್ಯಾನ್ಸಲ್ ಆಗ್ತದೆ, ವಾಪಸ್ ಇದೇ ಸಿಗ್ತದೆ. ಅವಾಗ ಏನಾಗ್ತದೆ? ಅದು ಇದಿಷ್ಟು ವೆಲಾಸಿಟಿ dv/dx ಈ ತರ ಬರ್ಕೋಬಹುದು ಅಂತಂದೆ. ಸೊ ಅದೇ ಫಾರ್ಮುಲಾವನ್ನ ಯೂಸ್ ಮಾಡೀನಿ. ಯೂಸ್ ದಿಸ್ ಫಾರ್ಮುಲಾ. ಇಲ್ಲಿ ವಿ ಅಂತ ಹೇಳಿದ್ರೇನು? ಬೀಟಾ ಎಕ್ಸ್ ಪವರ್ ಮೈನಸ್ 2n ಇಂಟು dv/dx ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ ಮೈನಸ್ 2n ಈ ಕಡೆ ಬರ್ತದೆ. ಮೈನಸ್ 2n beta is a constant and differentiation of x power minus 2n
minus 2n minus 1. ಇವಾಗ ಮಲ್ಟಿಪ್ಲೈ ಮಾಡಿ. minus 2n beta into beta, beta square, x power minus 2n minus 4n minus 1. So that is the acceleration of the particle. Clear ಆಯ್ತಾ? So acceleration in terms of the position of the particle. ಓಕೆ, ಅದೇ ತಾನೇ ಕ್ವಶನ್ ಕೇಳಿದ್ದು. ಸೊ ಇನ್ ಟರ್ಮ್ಸ್ ಆಫ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಫೈಂಡ್ ಔಟ್ ಮಾಡಿದ್ವಿ. ಸೊ ಈ ರೀತಿ ಮಕ್ಕಳೇ ನಾವು ಆಕ್ಸಲರೇಷನ್ಗೆ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಬರೀ ಇದೊಂದೇ ಅಲ್ಲ, ಇದನ್ನು ಕೂಡ ಯೂಸ್ ಮಾಡಿಕೊಂಡು ಆನ್ಸರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ಕೇರ್ಫುಲ್ ಆಗಿರಿ. ಸಮ್ಟೈಮ್ಸ್ ಈ ಫಾರ್ಮುಲಾ ಯೂಸ್ ಮಾಡಬೇಕಾಗ್ತದೆ, ಸಮ್ಟೈಮ್ಸ್ dv/dt ಯೂಸ್ ಮಾಡಬೇಕಾಗ್ತದೆ. ಓಕೆನಾ? ಎಸ್. ಸೊ ಈಗ ನಾವು ಮುಂದಿನ ಕ್ವಶನ್ಗೆ ಮೂವ್ ಆಗುವ. ಸೊ ನೆಕ್ಸ್ಟ್ ಮೂರನೇ ಕ್ವಶನ್. Okay, so question number 3. The displacement of a particle, displacement ಬದಲು position ಅಂತಾನೆ ತಗೊಳ್ಳುವ. The position of a particle at a time t is given by x is equal to alpha a e power minus alpha t plus b e power beta t, where alpha, beta, a and b are positive constants. Then find the value of a divided by b at constant acceleration. ಯಾವಾಗ ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಆಗ್ತದೆ ಆಗ a/b ದು ವ್ಯಾಲ್ಯೂ ಎಷ್ಟು ಅಂತ ಈ ಪ್ರಾಬ್ಲಮ್ ನಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಎಸ್. ಸೊ ಫಸ್ಟ್ ಆಫ್ ಆಲ್ ಆ ಈಕ್ವೇಶನ್ ಅನ್ನು ಬರ್ಕೊಳ್ಳಿ ಮಕ್ಕಳೇ. ಗಿವನ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಮೈನಸ್ ಆಲ್ಫಾ ಟಿ ಪ್ಲಸ್ ಬಿ ಇ ಪವರ್ ಬೀಟಾ ಟಿ. ಮೊದಲಿಗೆ ಏನ್ ಮಾಡಬೇಕು ನಾವು? ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಡಿಫರೆನ್ಶಿಯೇಷನ್ ಆಫ್ ಆಕ್ಸಿಲರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಈಕ್ವಲ್ ಟು 0 ಆಗಬೇಕು. ಅಂದ್ರೆ ಆಕ್ಸಿಲರೇಷನ್ ಟೈಮ್ ಜೊತೆ ವೇರಿ ಆಗಬಾರ್ದು. ಇದನ್ನೇ ನಾವು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಂತ ಕರೆಯುತ್ತಾನೆ. ಎಸ್. ಸೊ ಆಗ ಮೊದಲು ನಾವು dA/dt ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅದನ್ನ 0ಗೆ ಈಕ್ವೇಟ್ ಮಾಡಬೇಕು. ಅವಾಗ a/b ವ್ಯಾಲ್ಯೂ ಏನು ಬರ್ತದೆ ಅದೇ ಫೈನಲ್ ಆನ್ಸರ್ ಆಗಿರ್ತದೆ. ಓಕೆನಾ? ಎಸ್. ಈಗ dA/dt ನನಗೆ ಬೇಕು ಅಂತ ಹೇಳಿದ್ರೆ ನನಗೆ ಆಕ್ಸಿಲರೇಷನ್ ಗೊತ್ತಿರಬೇಕು. ಆಕ್ಸಿಲರೇಷನ್ ಗೊತ್ತಾಗಬೇಕು ಅಂತ ಹೇಳಿದ್ರೆ dv/dt, ದಿಸ್ ಇಸ್ ಕಾಲ್ಡ್ ಆಕ್ಸಿಲರೇಷನ್. ಇದನ್ನ ಮೊದಲು ನಾನು ಫೈಂಡ್ ಔಟ್ ಮಾಡಬೇಕು. ಇದು ಫೈಂಡ್ ಔಟ್ ಮಾಡ್ಬೇಕಂದ್ರೆ v ನನಗೆ ಗೊತ್ತಿಲ್ಲ. ಆಗ v ಅನ್ನ ಫಸ್ಟ್ ನಾನು ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಆಗ ಕೊಟ್ಟಿರುವಂತ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಇಂದ ವೆಲಾಸಿಟಿ ಫಸ್ಟ್ ಫೈಂಡ್ ಔಟ್ ಮಾಡಿ, ಅದನ್ನ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡಿ ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡಿ, ಆ ಆಕ್ಸಿಲರೇಷನ್ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡಿ ಯಾವ್ದಕ್ಕೆ ಈಕ್ವೇಟ್ ಮಾಡ್ಬೇಕು? ನಾನು 0ಗೆ ಈಕ್ವೇಟ್ ಮಾಡಬೇಕು. ಓಕೆನಾ? ಎಸ್. ಈಗ ಮೊದಲು v ಅನ್ನ ಫೈಂಡ್ ಔಟ್ ಮಾಡುವ. ಓಕೆ. So dx divided by dt, this is v, is equal to, so a is a constant, minus alpha ಮುಂದಕ್ಕೆ ಬರ್ತದೆ, e power minus alpha t. ಯಾಕಂದ್ರೆ ಡಿಫರೆನ್ಶಿಯೇಷನ್ ಆಫ್ e power minus alpha t is minus alpha e power minus alpha t plus ನೆಕ್ಸ್ಟ್ b ಅಲ್ಲೇ ಇದೆ, ಸೊ ಬೀಟಾ ಮುಂದಕ್ಕೆ ಬರ್ತದೆ. ನೆಕ್ಸ್ಟ್ e power beta t. ಡಿಫರೆನ್ಶಿಯೇಷನ್ ಆಫ್ e power beta t is beta into e power beta t. ಓಕೆನಾ? ಎಸ್. ಸೊ ಇದು ವೆಲಾಸಿಟಿ ಸಿಕ್ತು ನನಗೆ. ಈ ವೆಲಾಸಿಟಿಯನ್ನ ಮತ್ತೆ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ? ಆಕ್ಸಿಲರೇಷನ್ ಸಿಗುತ್ತೆ. ಓಕೆ. ಮತ್ತೆ ಮೈನಸ್ ಮುಂದಕ್ಕೆ ಬರ್ತದೆ, ಅಂದ್ರೆ ಮೈನಸ್ ಆಲ್ಫಾ ಮುಂದಕ್ಕೆ ಬರ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ಎ ಆಲ್ಫಾ ಸ್ಕ್ವೇರ್ ಇ ಪವರ್ ಮೈನಸ್ ಆಲ್ಫಾ ಟಿ ಪ್ಲಸ್ ಬಿ ಬೀಟಾ ಸ್ಕ್ವೇರ್ ಇ ಪವರ್ ಬೀಟಾ ಟಿ ಅಲ್ವಾ? ಈ ಮೈನಸ್ ಆಲ್ಫಾ ಜೊತೆ ಮಲ್ಟಿಪ್ಲೈ ಆಯ್ತು, ಪ್ಲಸ್ ಆಲ್ಫಾ ಸ್ಕ್ವೇರ್ ಆಯ್ತು, ಎ ಅಲ್ಲೇ ಇದೆ, ಎ ಇಸ್ ಅ ಕಾನ್ಸ್ಟೆಂಟ್. ಇದರ ಡಿಫರೆನ್ಶಿಯೇಷನ್ ಆಸ್ ಇಟ್ ಈಸ್ ಇ ಪವರ್ ಮೈನಸ್ ಆಲ್ಫಾ ಟಿ, ಇಲ್ಲೂ ಕೂಡ ಅದೇ ಆಗಿರೋದು. ಓಕೆನಾ? ಎಸ್. ಈಗ ಆಕ್ಸಿಲರೇಷನ್ ಸಿಕ್ತು. ನಮಗೆ ಬೇಕಾಗಿರೋದು ಏನ್ ಮಕ್ಕಳೇ?
ಎಟ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಬೈ ಬಿ. ಹೌದಾನೆ? ಎಸ್. ಈಗ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂದ್ರೆ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು 0. ಆಗ ಫಸ್ಟ್ ನಾವು ಈ ಡಿ ಎ ಬೈ ಡಿ ಟಿ ಎಷ್ಟು ಅಂತ ಫೈಂಡ್ ಔಟ್ ಮಾಡುವ. ಈಗ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಡಿ ಎ ಬೈ ಡಿ ಟಿ ಬೇಕು ಅಂದ್ರೆ ಇಲ್ಲಿದೆ ಆಕ್ಸಲರೇಷನ್, ಇದಿಷ್ಟು ಆಕ್ಸಲರೇಷನ್, ಇದನ್ನ ಒನ್ಸ್ ಅಗೇನ್ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಆಲ್ಫಾ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಆಲ್ಫಾ ಇದೆ, ಇದೆರಡು ಕಾನ್ಸ್ಟೆಂಟ್. ನೆಕ್ಸ್ಟ್ ಈ ಮೈನಸ್ ಆಲ್ಫಾ ಏನಾಗ್ತದೆ, ಇಲ್ಲಿ ಮುಂದಕ್ಕೆ ಬರ್ತದೆ, ಮೈನಸ್ ಆಲ್ಫಾ ಇಂಟು ಆಲ್ಫಾ ಸ್ಕ್ವೇರ್ ಮೈನಸ್ ಆಲ್ಫಾ ಕ್ಯೂಬ್ ಆಗ್ತದೆ. ನೆಕ್ಸ್ಟ್ ಇ ಪವರ್ ಮೈನಸ್ ಆಲ್ಫಾ ಟಿ ಪ್ಲಸ್ ಬೀಟಾ ಬಿ ಇಂಟು ಬೀಟಾ ಕ್ಯೂಬ್ ಇ ಪವರ್ ಬೀಟಾ ಟಿ. ಈ ಡಿ ಎ ಬೈ ಡಿ ಟಿ ಏನಾಗಬೇಕು, 0 ಆಗಬೇಕು. 0 ಇಸ್ ಈಕ್ವಲ್ ಟು ಮೈನಸ್ ಎ ಆಲ್ಫಾ ಕ್ಯೂಬ್ ಇ ಪವರ್ ಮೈನಸ್ ಆಲ್ಫಾ ಟಿ ಪ್ಲಸ್ ಬಿ ಬೀಟಾ ಕ್ಯೂಬ್ ಇ ಪವರ್ ಬೀಟಾ ಟಿ. ಓಕೆನಾ? ನೆಕ್ಸ್ಟ್ ಈ ಮೈನಸ್ ಕ್ವಾಂಟಿಟಿಯನ್ನು ಈ ಕಡೆ ತಗೊಳ್ತೀನಿ, ಅದು ಪ್ಲಸ್ ಆಗ್ತದೆ. ಎ ಆಲ್ಫಾ ಕ್ಯೂಬ್ ಇ ಪವರ್ ಮೈನಸ್ ಆಲ್ಫಾ ಟಿ ಇಸ್ ಈಕ್ವಲ್ ಟು ಬಿ ಬೀಟಾ ಕ್ಯೂಬ್ ಇ ಪವರ್ ಬೀಟಾ ಟಿ. ಓಕೆ, ನೆಕ್ಸ್ಟ್ ನಮಗೆ ಬೇಕಾಗಿರೋದು ಯಾವ ವ್ಯಾಲ್ಯೂ, ಎ ಬೈ ಬಿ. ಈ ಬಿ ಅನ್ನ ಈ ಕಡೆ ತನ್ನಿ, ಇದಿಷ್ಟನ್ನ ಆ ಕಡೆ ತಗೊಂಡೋಗಿ. ಓಕೆ, ಸೊ ಎ ಡಿವೈಡೆಡ್ ಬೈ ಬಿ, ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು, ಇಲ್ಲಿ ಬೀಟಾ ಕ್ಯೂಬ್ ಇದೆ, ಇಲ್ಲಿ ಆಲ್ಫಾ ಕ್ಯೂಬ್ ಇದೆ, ಆಗ ಬೀಟಾ ಡಿವೈಡೆಡ್ ಬೈ ಆಲ್ಫಾ ಹೋಲ್ ಕ್ಯೂಬ್, ಬೀಟಾ ಡಿವೈಡೆಡ್ ಬೈ ಆಲ್ಫಾ ಹೋಲ್ ಕ್ಯೂಬ್. ನೆಕ್ಸ್ಟ್ ಇ ಪವರ್ ಬೀಟಾ ಟಿ ಇದೆ, ಇದನ್ನ ಇದ್ರ ಕೆಳಗಡೆ ತರ್ತೀನಿ. ಇ ಪವರ್ ಬೀಟಾ ಟಿ ಮೊದಲನೇ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಇದೆ, ಆಗ ಇ ಪವರ್ ಮೈನಸ್ ಆಲ್ಫಾ ಟಿ ಅನ್ನ ತರ್ತೀನಿ. ಇ ಪವರ್ ಆಲ್ಫಾ ಟಿ ಮೇಲ್ಗಡೆ ಹೋದ್ರೆ ಏನಾಗ್ತದೆ ಮಕ್ಕಳೇ, ಪ್ಲಸ್ ಇ ಪವರ್ ಆಲ್ಫಾ ಟಿ ಆಗ್ತದೆ ಅಲ್ವಾ? ಆಗ ಇ ಪವರ್ ಆಲ್ಫಾ ಟಿ ಪ್ಲಸ್ ಬೀಟಾ ಟಿ ಏನಾಯ್ತು, ಬೀಟಾ ಡಿವೈಡೆಡ್ ಬೈ ಆಲ್ಫಾ ಹೋಲ್ ಕ್ಯೂಬ್ ಇ ಪವರ್ ಟಿ ಇಂಟು ಆಲ್ಫಾ ಪ್ಲಸ್ ಬೀಟಾ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ ಬೈ ಬಿ. ಕ್ಲಿಯರಾ? ಸೊ ಈ ರೀತಿ ನಾವು ಈ ಡಬಲ್ ಡಿಫ್ರೆನ್ಶಿಯೇಷನ್ ಮಾಡಿಕೊಂಡು ನಾವು ಆಕ್ಸಲರೇಷನ್ ಅನ್ನ 0ಗೆ ಸ್ವಿಚ್ ಮಾಡಿಕೊಂಡು ಕಾನ್ಸ್ಟೆಂಟ್ ಆಕ್ಸಲರೇಷನ್ ನಲ್ಲಿ ಎ ಬೈ ಬಿ ಅಥವಾ ಬಿ ಬೈ ಎ, ಸೊ ಅಥವಾ ಬೀಟಾ ಬೈ ಆಲ್ಫಾ ವ್ಯಾಲ್ಯೂ ಎಷ್ಟು ಅಥವಾ ಆಲ್ಫಾ ಬೈ ಬೀಟಾ ವ್ಯಾಲ್ಯೂ ಎಷ್ಟು, ಏನ್ ಬೇಕಾದ್ರೂ ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಟೆಕ್ನಿಕ್ ಅಂದ್ರೆ ಈ ಡಿಫ್ರೆನ್ಶಿಯೇಷನ್ ಟೆಕ್ನಿಕ್ ಸೊ ನಮಗೆ ತುಂಬಾ ಯೂಸ್ಫುಲ್ ಆಗ್ತದೆ. ಓಕೆ, ಸೊ ಇದನ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಅಂತಾನೆ ಕರೀತಾರೆ, ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ. ಅದು ನೆಕ್ಸ್ಟ್ ಡಿಸ್ಕಸ್ ಮಾಡುವಾಗ. ಓಕೆ, ಸೊ ಇದಾಗಿತ್ತು ಮಕ್ಕಳು ಈ ಮೂರನೇ ಕ್ವಶನ್. ಸೊ ನಮಗೆ ಎ ಬೈ ಬಿ ವ್ಯಾಲ್ಯೂ ಬೇಕಿತ್ತು, ಸೊ ವಿ ವರ್ ಫೈಂಡ್ ಔಟ್ ದ್ಯಾಟ್. ಓಕೆನಾ? ಎಸ್, ಇದೇ ತರದ ಮುಂದಿನ ಕ್ವಶನ್ಗೆ ನಾವು ಮೂವ್ ಆಗುವ. ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್. Okay, question number 4. A man was 36 meter behind the bus which is accelerating from rest with an acceleration 2 meter per second square. 2 meter per second square. At what minimum velocity at what bada with what minimum velocity a man should run to catch the bus. Okay, yes, so this is the question. So ಇವಾಗ ಒಂದು ಬಸ್ ಇದೆ ಮಕ್ಕಳಿಗೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ದಿಸ್ ಇಸ್ ಅ ಬಸ್. ಓಕೆ, ಎಸ್. ಸೊ ಈ ಬಸ್ ಸ್ಟಾರ್ಟಿಂಗ್ ರೆಸ್ಟ್ ಅಲ್ಲಿ ಇದೆ, ಯು ಪ್ರೈಮ್ ಅಂತ ತಗೊಳ್ತೀನಿ. ಓಕೆ, ಇಲ್ಲೊಬ್ಬ ಮ್ಯಾನ್ ಇದ್ದಾನೆ. ಎಷ್ಟು ದೂರದಲ್ಲಿದ್ದಾನೆ? ಸ್ಟಾರ್ಟಿಂಗ್ 36 ಮೀಟರ್ ದೂರದಲ್ಲಿ ಇದ್ದಾನೆ. ಬಸ್ ರೆಸ್ಟ್ ಸ್ಟೇಟ್ ಇಂದ ಏನಾಗ್ತಾ ಇದೆ? ಆಕ್ಸಲರೇಟ್ ಆಗ್ತಾ ಇದೆ.
ಓಕೆ, ರೆಸ್ಟ್ ಸ್ಟೇಟ್ ಇಂದ ಆಕ್ಸಿಲರೇಟ್ ಆಗ್ತದೆ. ಎಷ್ಟು ಆಕ್ಸಿಲರೇಷನ್ ಇದೆ ಬಸ್ಸಿಗೆ? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಿಲರೇಷನ್ ಇದೆ. ಓಕೆನಾ? ಎಸ್. ಸೊ ಮೊದಲು ರೆಸ್ಟ್ ಅಲ್ಲಿ ಇತ್ತು ಬಸ್ಸು, ಇಷ್ಟು ಆಕ್ಸಿಲರೇಷನ್ ಅಲ್ಲಿ ಆಕ್ಸಿಲರೇಟ್ ಆಯ್ತು. ಓಕೆನಾ? ಇವಾಗ ಮ್ಯಾನ್ 36 ಮೀಟರ್ ಬಿಹೈಂಡ್ ಇದ್ದಾನೆ, ಬಸ್ ಮುಂದಕ್ಕೆ ಹೋಗ್ತಾ ಇದೆ. ಇವನು ಎಷ್ಟು ಸ್ಪೀಡ್ ನಲ್ಲಿ, ಎಷ್ಟು ಮಿನಿಮಮ್ ವೆಲಾಸಿಟಿನಲ್ಲಿ ಓಡಿದ್ರೆ ಸೊ ಬಸ್ ಅನ್ನ ರೀಚ್ ಆಗ್ಬೋದು. ಕ್ಲಿಯರ್ ಆಯ್ತಾ? ಎಸ್. ಸೊ ಇವಾಗ ನಾವು ಆಲ್ಮೋಸ್ಟ್ ಈ ಮ್ಯಾನ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ತಾನೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾಗ್ತದೆ, ಮತ್ತೆ ಬಸ್ ಎಷ್ಟು ಡಿಸ್ಟೆನ್ಸ್ ಕವರ್ ಆಗ್ತದೆ ಅಂತ ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಇವಾಗ ಅಸ್ಯೂಮ್ ಮಾಡ್ಕೊಳ್ಳುವ ಮಕ್ಕಳೇ, a man catches the bus in time t. ಓಕೆನಾ? ಟಿ ಅನ್ನೋ ಟೈಮ್ ನಲ್ಲಿ, ಅಂದ್ರೆ ಟಿ ಟೈಮ್ ನಲ್ಲಿ ಮ್ಯಾನ್ ಬಸ್ ಅನ್ನ ಕ್ಯಾಚ್ ಮಾಡ್ಕೊಳ್ತಾನೆ. ಓಕೆನಾ? ಎಸ್. ಸೊ ಈ ಟಿ ಟೈಮ್ ನಲ್ಲಿ ಬಸ್ ಅನ್ನ ಕ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಮ್ಯಾನ್ ಟ್ರಾವೆಲ್ ಮಾಡಿರುವಂತ ಸ್ಪೀಡ್ ಎಷ್ಟು ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ತಗೊಂಡ್ಬಿಡುವ. ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಅವನು ಯು ಸ್ಪೀಡ್ ನಲ್ಲಿ, ಯು ಮಿನಿಮಮ್ ಸ್ಪೀಡ್ ನಲ್ಲಿ ಓಡಿದ್ರು ಕೂಡ, ಸೊ ಟಿ ಟೈಮ್ ನಲ್ಲಿ ಆ ಬಸ್ ಅನ್ನ ಕ್ಯಾಚ್ ಮಾಡ್ಕೊಂಡ್ರು ಕೂಡ, ಯು ಸ್ಪೀಡ್ ನಲ್ಲಿ ಓಡಿ ಟಿ ಟೈಮ್ ನಲ್ಲಿ ಬಸ್ ಅನ್ನ ಕ್ಯಾಚ್ ಮಾಡ್ಕೊಂಡ್ರೆ ಅವನು ಟೋಟಲ್ ರನ್ ಮಾಡಿರುವಂತ ಡಿಸ್ಟೆನ್ಸ್ ಎಷ್ಟು? ಯು ಟಿ ಡಿಸ್ಟೆನ್ಸ್ ಅವನು ಟ್ರಾವೆಲ್ ಮಾಡಿದ್ದಾನೆ. ಓಕೆ, ಆ ಯು ಟಿ ಡಿಸ್ಟೆನ್ಸ್ ನಲ್ಲಿ 36 ಮೀಟರ್ ಕೂಡ ಸೇರ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಬಸ್ ಇಂದ ಮೊದಲೇ ಅವನು 36 ಮೀಟರ್ ಹಿಂದೆ ಇದ್ದಾನೆ. ಈಗ ಬಸ್ ಆಕ್ಸಲರೇಟ್ ಆಗಿದೆ. ಬಸ್ ಆಕ್ಸಲರೇಟ್ ಆಯ್ತು ಅಂತಂದ್ರೆ ಬಸ್ ಇನಿಷಿಯಲ್ ವೆಲಾಸಿಟಿ 0, ಆಕ್ಸಲರೇಷನ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಗ ಬಸ್ ಟ್ರಾವೆಲ್ ಮಾಡಿರುವಂತ ಡಿಸ್ಟೆನ್ಸ್ ಎಷ್ಟಿರ್ಬೋದು? ಯು ಪ್ರೈಮ್ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಯು ಪ್ರೈಮ್ 0, ಬಸ್ ಇನಿಷಿಯಲ್ ವೆಲಾಸಿಟಿ 0, ಆಗ ಬಸ್ ಟ್ರಾವೆಲ್ ಮಾಡಿರುವಂತ ಡಿಸ್ಟೆನ್ಸ್ ಆಫ್ ಎ ಟಿ ಸ್ಕ್ವೇರ್. ಸೊ ಬಸ್ ಇಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿಬಿಟ್ಟಿದೆ. ಆಗ ಎಸ್ ವ್ಯಾಲ್ಯೂ ಎಷ್ಟಾಯ್ತು? ಎ ವ್ಯಾಲ್ಯೂ 2 ಇಂಟು ಟಿ ಸ್ಕ್ವೇರ್. 2 ಕ್ಯಾನ್ಸಲ್, ಎಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್. ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿಬಿಟ್ಟಿದೆ ಅದು. ಓಕೆನಾ? ಸೊ ನಾವು ಇಲ್ಲಿಗೆ ಇಟ್ಕೊಳ್ಳುವ ಇದನ್ನು. ಆಫ್ ಎ ಟಿ ಸ್ಕ್ವೇರ್ ವಾಸ್ ಆಕ್ಚುಲಿ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಸ್. ಸೊ ಬಸ್ ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ ಅಂತ ಹೇಳಿದ್ರೆ ಮ್ಯಾನ್ ಈ 36 ಮೀಟರ್ ಜೊತೆ ಈ ಡಿಸ್ಟೆನ್ಸ್ ಅನ್ನು ಕವರ್ ಮಾಡ್ಕೋಬೇಕಾಗ್ತದೆ ಬಸ್ ಅನ್ನ ಕ್ಯಾಚ್ ಮಾಡ್ಬೇಕು ಅಂತಂದ್ರೆ, ಹೌದಲ್ವಾ? ಸೊ ಆದ್ರಿಂದ ಈ 36 ಮೀಟರ್ ಡಿಸ್ಟೆನ್ಸ್ ಮ್ಯಾನ್ ಏನು ಓಡಬೇಕು, ಸೊ ಇಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ, ಇದು ಟೋಟಲ್ ಡಿಸ್ಟೆನ್ಸ್ ಕವರ್ ಬೈ ದ ಮ್ಯಾನ್. 36 ಮೀಟರ್ ಏನು ಓಡಬೇಕು, ಅದ್ರ ಜೊತೆ ಈ ಆಫ್ ಎ ಟಿ ಸ್ಕ್ವೇರ್ ಕೂಡ ಆಡ್ ಅಪ್ ಆಗ್ತದೆ ಅಲ್ವಾ? ಎಸ್. ಸೊ ಇವಾಗ ಯು ಇಸ್ ಈಕ್ವಲ್ ಟು ಅವ್ನು ಬೇಕಾಗಿರೋದು ಈಗ ಮಿನಿಮಮ್ ವೆಲಾಸಿಟಿ. ಮಿನಿಮಮ್ ವೆಲಾಸಿಟಿ ಅಂತ ಹೇಳಿದ್ರೆ ಡಿ ಯು ಡಿವೈಡೆಡ್ ಬೈ ಡಿ ಟಿ ಅನ್ನ ನಾವು 0ಗೆ ಈಕ್ವೇಟ್ ಮಾಡಬೇಕು. ಮಿನಿಮಮ್ ವ್ಯಾಲ್ಯೂ ಆಫ್ ವೆಲಾಸಿಟಿಗೆ ಫಸ್ಟ್ ವೆಲಾಸಿಟಿ ಬೇಕು ನಮಗೆ. ವೆಲಾಸಿಟಿ ಸಿಕ್ಕಿದ ಮೇಲೆ ಈ ಕೆಲಸವನ್ನು ಮಾಡ್ಬೇಕಾಗ್ತದೆ ನಾವು. ಸೊ ಯು ಇಸ್ ಈಕ್ವಲ್ ಟು 36 ಡಿವೈಡೆಡ್ ಬೈ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಟಿ. ಇಲ್ಲಿ ಟಿ ಮತ್ತೆ ಟಿ ಕ್ಯಾನ್ಸಲ್ ಆಯ್ತು, ಹೌದಾ? ಎಸ್. ಸೊ ಉಳ್ಕೊಂಡಿರೋದು ಯು ಇಸ್ ಈಕ್ವಲ್ ಟು 36 divided by t. 36 divided by t plus half into a value ಎಷ್ಟಿದೆ? 2 meter per second square ಇದೆ into t. ಓಕೆನಾ? ಎಸ್. ಸೊ ಇವಾಗ 2 ಕ್ಯಾನ್ಸಲ್ ಆಯ್ತು, ಅಲ್ಲಿ t ಮಾತ್ರ ಉಳ್ಕೊಳ್ತು. ನಮಗೆ ಬೇಕಾಗಿರೋ ಇಕ್ವೇಶನ್ u is equal to 36 divided by t plus t. ಈ ಇಕ್ವೇಶನ್ ಉಳ್ಕೊಳ್ತು, ಹೌದಲ್ವಾ? ಎಸ್. ಸೊ ಇವಾಗ ಈ ಡಿ ಯು ಬೈ ಡಿ ಟಿ ಅನ್ನ 0ಗೆ ಈಕ್ವೇಟ್ ಮಾಡ್ಕೊಳ್ಳೋ ಮಕ್ಕಳು. ಆಗ ಈ ಪರ್ಟಿಕ್ಯುಲರ್ ಯು ವ್ಯಾಲ್ಯೂವನ್ನ ನಾವು ವಿತ್ ರೆಸ್ಪೆಕ್ಟ್ ಟು ಟಿ ಡಿಫರೆನ್ಶಿಯೇಟ್ ಮಾಡಬೇಕು. ಡಿಫರೆನ್ಶಿಯೇಟ್ ಮಾಡ್ಬೇಕಾದ್ರೆ ಫಸ್ಟ್ ಟರ್ಮ್ ಏನಾಗ್ತದೆ? ಡಿನೋಮಿನೇಟರ್ ನಲ್ಲಿ ಟಿ ಇದೆ, ಡಿಫರೆನ್ಶಿಯೇಷನ್ ಆಫ್ 1 ಬೈ ಟಿ ಮೈನಸ್ 1 ಬೈ ಟಿ ಸ್ಕ್ವೇರ್. 36 ಆಲ್ರೆಡಿ ಇದೆ ಕಾನ್ಸ್ಟೆಂಟ್, ಮೈನಸ್ 1 ಬೈ ಟಿ ಸ್ಕ್ವೇರ್. ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ ಟಿ ಇಸ್ 1 ಇಸ್ ಈಕ್ವಲ್ ಟು 0 ಅಲ್ವಾ? 1 ಆ ಕಡೆ ಹೋದ್ರೆ ಏನಾಗ್ತದೆ? ಮೈನಸ್ 36 ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 1 ಆಗ್ತದೆ. ಓಕೆ, ಸೊ ಮೈನಸ್ 1 ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಆಗ ಟಿ ವ್ಯಾಲ್ಯೂ ಎಷ್ಟಾಯ್ತು ಮಕ್ಕಳೇ? ಇಸ್ 6. 6 ಸೆಕೆಂಡ್ ಬೇಕಾಯ್ತು. ಸೊ ಅವನು ಆ ಬಸ್ ಅನ್ನ ಕ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಈ 6 ಸೆಕೆಂಡ್ ಅನ್ನ ತಂದು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ 36 divided by 6 plus 6 ಆಗ್ತದೆ. ಓಕೆ, ಸೊ 6 6 36, 6 plus 6 12 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿನಲ್ಲಿ ಅವನು ರನ್ ಮಾಡಿದ್ರೆ ಮಾತ್ರ ಇಷ್ಟು ಮಿನಿಮಮ್ ವೆಲಾಸಿಟಿನಲ್ಲಿ ಬಸ್ ಅನ್ನ ಕ್ಯಾಚ್ ಮಾಡ್ಕೊಳ್ಬಹುದು.
ಓಕೆನಾ. ಸೊ ಈ ರೀತಿ ಮಕ್ಕಳೇ ನಾವು ಈ ಮಿನಿಮಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್, ಸೊ ಈ ಕ್ಯಾಲ್ಕುಲಸ್ ಅಲ್ಲಿ ಬರುವಂತ ಈ ಮ್ಯಾಕ್ಸಿಮಮ್ ಪಾಯಿಂಟ್, ಮಿನಿಮಮ್ ಪಾಯಿಂಟ್, ನ್ಯೂಟ್ರಲ್ ಪಾಯಿಂಟ್, ಆ ಇಕ್ವಿಲಿಬ್ರಿಯಂ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಈ ರೀತಿ ಸಾಲ್ವ್ ಮಾಡ್ಕೋಬಹುದು. ಸೊ ಮಕ್ಕಳೇ ನಿಮ್ಗೆ ಕ್ಯಾಲ್ಕುಲಸ್ ಸಪರೇಟ್ ಸೀರೀಸ್ ಬೇಕು ಅಂತಂದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಆಗ್ಲೇ ಹೇಳಿದ್ನಲ್ಲ ನಾನು. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕಿ, ಸೊ ನಾನು ಡೆಫಿನೆಟ್ ಆಗಿ ಈ ಕ್ಯಾಲ್ಕುಲಸ್ ಒಂದು ಸಪರೇಟ್ ವಿಡಿಯೋವನ್ನ ನಾನು ಮಾಡ್ತೀನಿ. ಓಕೆ, ಸಪರೇಟ್ ಸೀರೀಸ್ ಅನ್ನೇ ಮಾಡ್ತೀನಿ. ಸೊ ಯಾಕೆಂತ ಹೇಳಿದ್ರೆ ಈ ಡಿಫ್ರೆನ್ಶಿಯೇಷನ್, ಇಂಟಗ್ರೇಷನ್ ಎಲ್ಲವೂ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಈ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಪ್ಲೇನ್ ನಲ್ಲಿ ಬರುವಂತ ಮೋಷನ್ ಇನ್ ಪ್ಲೇನ್, ಲಾಸ್ ಆಫ್ ಮೋಷನ್ ಅಲ್ಲಿ ಬರುವಂತ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ. ಓಕೆನಾ. ಸೊ ಆದ್ರಿಂದ ಕ್ಯಾಲ್ಕುಲಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಸೊ ಇದರ ಸೀರೀಸ್ ಬೇಕಿದ್ರೆ ನಾನು ಸಪರೇಟ್ ಸೀರೀಸ್ ಅನ್ನ ಮಾಡ್ತೀನಿ. ಓಕೆನಾ. ಎಸ್, ಇದಾಗಿತ್ತು ಮಕ್ಕಳ ಇವತ್ತಿನ ಈ ಆಕ್ಸಲರೇಷನ್ ಅಥವಾ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್, ಪರ್ಟಿಕ್ಯುಲರ್ ಆಗಿ ಅದರ ಮೇಲೆ ಇರುವಂತಹ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳು. ಇದೇ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ಸಾಕಷ್ಟು ಸಾಲ್ವ್ ಮಾಡ್ತಾ ಇರಿ ನೀವು. ಸೊ ಆದಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ಇಂದ ಇಂಥ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ನಾನು ಈ XT ಗ್ರಾಫ್ ಮತ್ತೆ VT ಗ್ರಾಫ್ ಅಂದ್ರೆ ಏನು, ಸೊ ಇದರ ಇಂಪಾರ್ಟೆನ್ಸ್ ಏನು, ಸೊ ಈ ಗ್ರಾಫ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಸ್ಲೋಪ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಈ ಗ್ರಾಫ್ಸ್ ಯೂಸಸ್ ಗಳು, ಸ್ಲೋಪ್ ಯಾಕೆ ಬೇಕು, ಅದರ ಏರಿಯಾ ಯಾಕೆ ಬೇಕು, ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಒಂದು XT ಗ್ರಾಫ್ ಮತ್ತೆ VT ಗ್ರಾಫ್. ಕ್ಲಿಯರ್ ಆಯ್ತಾ? ಎಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ ಅಂತ ಹೇಳ್ತಾ ಸೊ ಎಲ್ಲರಿಗೂ ಬಾಯ್, ಆಲ್ ದ ವೆರಿ ಬೆಸ್ಟ್. ಓಕೆ.